ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕಳಸೂರು ಊರಿನಲ್ಲಿ, ಸವಣೂರು ತಾಲೂಕು ಕಳಸೂರು ಊರಿನಲ್ಲಿ ಬಸವರಾಜ್ ಜೋಗಣ್ಣವ್ರ ಊರಲ್ಲಿ ಹೊಲದಲ್ಲಿದ್ದೀವಿ. ಸವಣೂರು ತಾಲೂಕು ಕಳಸೂರು ಊರಲ್ಲಿ ಬಸವರಾಜ್ ಜೋಗಣ್ಣವ್ರ ಹೊಲದಲ್ಲಿದ್ದೇವೆ. ಅವರು ಹತ್ತಿ ಕಾಳು ಒಂದು 4 ಎಕರೆ ಹಾಕ್ತಾಯಿದ್ದಾರೆ. ಅದರಲ್ಲಿ 1 ಎಕರೆಗೆ ನಾವು 1 ಎಕರೆ ಬೀಜ ಆಗೋಷ್ಟು ಬೀಜಕ್ಕೆ ಅಂದರೆ 2 ಪ್ಯಾಕೆಟ್, ಸೊ 900 ಗ್ರಾಮ್ ಬೀಜಕ್ಕೆ ನಾವು ನ್ಯಾನೋ DAPಯನ್ನು ಬೀಜೋಪಚಾರ ಮಾಡ್ತಾಯಿದ್ದೀವಿ. ನ್ಯಾನೋ DAPಯನ್ನು ಬೀಜೋಪಚಾರ ಮಾಡ್ತಿದ್ದೀವಿ. ಸೊ ಇದಕ್ಕೆ ನಾವು ಒಂದು 5 ml, ಆಲ್ಮೋಸ್ಟ್ 1 kg ಆಗ್ತಾ ಇರೋದ್ರಿಂದ ಅದು 900 ಗ್ರಾಮ್, ಅದು 5 ml ನಾವು ನ್ಯಾನೋ DAPಯನ್ನು ನಾವು ಬೀಜೋಪಚಾರ ಮಾಡ್ತಿದ್ದೀವಿ. ಸೊ ಅದನ್ನ ಬೀಜೋಪಚಾರ ಮಾಡಿ ಅರ್ಧ ತಾಸು ಬಿಟ್ಟು ಆಮೇಲೆ ನಾವು ಅದನ್ನ ಏನಾದರೂ ಬಿತ್ತೀವಿ. ಅಂದರೆ ಈಗ ಆಲ್ರೆಡಿ ಅವ್ರು ಬಿತ್ತುತ್ತಾ ಇದ್ದಾರೆ, ಅಲ್ಲಿ ರೈತರು ಇದ್ದಾರೆ. ಸೊ ಅವರು ರೈತರು ಎಲ್ಲ ಬಿತ್ತಾ ಇದ್ದಾರೆ. ಸೊ ಅದೇ ರೀತಿ ಇಲ್ಲಿ ಸ್ಟಾರ್ಟಿಂಗ್ ರೋಡ್ ಸೈಡ್ಗೆ, ಇಲ್ಲಿ ರೋಡ್ ಸೈಡ್ ನಾವು ಕಳಸೂರಿಂದ ಇಲ್ಲಿ ಯಾವ ರೋಡ್ ಇದೆ, ಕಳಸೂರಿಂದ ಹತ್ತಿಮತ್ತೂರು ರೋಡ್ಗೆ ನಾವು ರೋಡ್ ಸೈಡನ್ನೇ ಇದು ಮಾಡ್ತಿದ್ದೀವಿ ನ್ಯಾನೋ DAP. ಸೊ ನ್ಯಾನೋ DAPಯನ್ನು ನಾವು 1 ಎಕರೆಗೆ ಆಗುವಷ್ಟು ಬೀಜಕ್ಕೆ 5 ml ತೊಗೊಂಡು ನಾವು ಬೀಜೋಪಚಾರ ಮಾಡಿ ಅದನ್ನ ಬಿತ್ತಾಯಿದ್ದೀವಿ. ಸೊ ಇದ್ರದ್ದು ರಿಸಲ್ಟ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಓಕೆ, ಈ ರೀತಿ 5 ml ತೊಗೊಂಡು ಸಾಕು. 5 ml ತೊಗೊಂಡು ಅದಕ್ಕೆ ಪೂರ್ತಿ ನಿಧಾನಕ್ಕೆ ಕೈ ಹಾಕ್ಕೊಂಡು ಸ್ಪ್ರಿಂಕಲ್ ಇದು ಮಾಡಿರಿ, ಕೈ ಹಾಕೋರಿ. ಅದನ್ನ ಕೈ ಹಾಕ್ಕೊಂಡು ಈಗ ನೋಡಿರಿ, ನಾವು ಬೀಜೋಪಚಾರ ಮಾಡೋ ಮುಂದೆ ಎಲ್ಲ ಸೇಫ್ಟಿ ಮೆಜರ್ಸ್, ಮಾಸ್ಕ್ ಹಾಕ್ಕೊಂಡಿದೆ, ಆಮೇಲೆ ಗ್ಲೌಸ್ ಹಾಕ್ಕೊಂಡಿದೆ. ಈ ರೀತಿ ಎಲ್ಲ ಹಾಕ್ಕೊಂಡು ನಿಧಾನವಾಗಿ ಪೂರ್ತಿ ಕೈಲೇ ಪೂರ್ತಿ ಕೈ ಹಾಕೋರಿ. ಹಾಕ್ಕೊಂಡು ಪೂರ್ತಿ ಬೀಜಕ್ಕಾಗೋಷ್ಟು ಇದು ಮಾಡಿ ಎಲ್ಲ ಕಡೆ ಚಿಮ್ಕಿಸ್ರಿ. ನ್ಯಾನೋ DAP ಇದು ಇಫ್ಕೋ ಕಂಪ್ನಿಯ ನ್ಯಾನೋ DAP. ಇದನ್ನು ನಾವು ಇಲ್ಲಿ ಕಳಸೂರು ವರದಾ FPO ಏನಿದೆ ಅಲ್ಲ, ಕಳಸೂರು ವರದಾ FPO ಮೆಂಬರ್ ಇವರು ಬಸವರಾಜ್ ಜೋಗಣ್ಣವರು. ಸೊ ಇವ್ರ ಹೊಲದಲ್ಲಿ ನಾವು ಈಗ ಮಾಡ್ತಾಯಿದ್ದೀವಿ ಇವತ್ತು. ಸೊ ಈಗ ಮಳೆನೂ ಹೊರಪಿದೆ, ಅಷ್ಟೇನು ಮಳೆ ಇಲ್ಲ, ಈಗ ಜುಬ್ರು ಸಹಿತ ಇಲ್ಲ, ಹೊರಪಿದೆ. ಸೊ ಇದನ್ನು ಇದಕ್ಕೆ ಫಂಗಿಸೈಡ್ ಆಲ್ರೆಡಿ ಟ್ರೀಟೆಡ್, ಹತ್ತಿ ಕಾಳಿಗೆ ಇದು ಹತ್ತಿ ಕಾಳು ಫಂಗಿಸೈಡ್ ಆಲ್ರೆಡಿ ಟ್ರೀಟೆಡ್ ಆಗಿರೋದ್ರಿಂದ ನಾವು ಯಾವುದೇ ಥರ ನೀರು ಬಳಸ್ತಾ ಇಲ್ಲ. ನೇರವಾಗಿ ನ್ಯಾನೋ DAPನೇ 5 ml ನಾವು ಬಳಸ್ತಾ ಇದ್ದೀವಿ. ಈ ರೀತಿ ಬೀಜೋಪಚಾರ ಮಾಡ್ತಾಯಿದ್ದೀವಿ. ಸೊ ಇದಾದಮೇಲೆ ಪೂರ್ತಿ ಹಾಕಿ 2 ಕೈಲೇ ಕೈ ಇಡಿಸ್ಬಿಡೋದು. ತೆಗೆದು ಅದು ಹಾಕಿ ಡಬ್ಬಿ ತೆಗೆದಿಡು, ಮುಚ್ಚಳ. ಕೈ ಹಾಕು. ಹಾಂ, ಚುಮ್ಕಸು ಎಲ್ಲ ಕಡೆ ಸುತ್ತಲೂ. ಹಾಂ, ಬಂದು ದೊಡ್ಡ ಕಡ್ಡಿವ ನಿಂದು ಹೆಣ್ಮಗ. ಈ ರೀತಿ ಮಾಡಿ ಇದಕ್ಕೊಂದು ಮೇಲೂ ಬೇಕಿದ್ರೆ ನಿಧಾನಕ್ಕೆ ಹಳ್ಳಿ ಒಂದು ಅರ್ಧ ತಾಸು ಒಣಗಿಸಿ ಆಮೇಲೆ ಕಾಳು ಊರುತ್ತೆ. ಹತ್ತಿ ಕಾಳು ಊರೋದು 1 ಎಕರೆ ಕಡೆ ರೋಡ್ ಸೈಡ್ ಅವರು ಊರ್ತಾ ಇದ್ದಾರೆ. ಸೊ ಇಲ್ಲಿ ಆಲ್ರೆಡಿ ಅವ್ರದ್ದು ಉಳಿದಿದ್ದ 3 ಎಕರೆನ ಕಾಳು ಊರ್ತಾ ಇದ್ದಾರೆ. ಸೊ ಇಷ್ಟು. ಇದನ್ನು ಮುಂದಿನ ವಿಡಿಯೋ ಅಂದರೆ ಆಮೇಲೆ ಒಂದು ಎಷ್ಟು ದಿವ್ಸಕ್ಕೆ ಹುಡ್ತೈತೆ ರೀ ರೈತರು? ಇದು 5 ದಿನ ಹುಡ್ತೈತಿ. ಆಮೇಲೆ ಪೂರ್ತಿ ಕಾಣಂಗೆ ಬರೋದು 6 ದಿನ ರೀ. ಅಲ್ಲ, ಪೂರ್ತಿ ಇದು ಸ್ವಲ್ಪ ಮೇಲೆ ಎದ್ದು ಕಾಣಂಗೆ ಅಂದ್ರೆ ಎದ್ದು ಕಾಣಂಗೆ 8 ದಿನಕ್ಕೆ ಕಾಣ್ತೈತಿ. ಸಾಲ ಕಾಣ್ತೈತಿ. ಓಕೆ, ಇದಾಗಿ ಒಂದು ಅರ್ಧ ತಾಸು ನಾವು ಬೀಜ ಎಲ್ಲ ಆರೋವರೆಗೂ ಬಿಟ್ಟು ಆಮೇಲೆ ನಾವು ಅದನ್ನ ಕಾಳು ಊರ್ತಾರೆ. ಥ್ಯಾಂಕ್ ಯು, ನಮಸ್ಕಾರ.